ಆಕಾಶವಾಣಿ ಮಂಗಳೂರು. ಈಗ ಕೇಳಿ, ನಿವೃತ್ತ ಪ್ರಾಧ್ಯಾಪಕರು ಹಾಗೂ ಅಬ್ಬಕ್ಕ ಸಂಶೋಧನಾ ಕೇಂದ್ರದ ನಿರ್ದೇಶಕರಾದ ಡಾ ತುಕಾರಾಂ ಪೂಜಾರಿ ಇವರೊಂದಿಗೆ ನಡೆಸಿದ ಸಂದರ್ಶನದ 2ನೇ ಭಾಗ. ಸಂದರ್ಶಿಸಿದವರು ಸೂರ್ಯನಾರಾಯಣ ಭಟ್ PS. ಈಗ ನೀವು ಅಧ್ಯಯನ ಮಾಡಿದ ಬಗ್ಗೆ ಹೇಳುತ್ತಿದ್ರೆ, ನೀವೊಂದು ಉದಾಹರಣೆ ಹೇಳಿದ್ರಿ, ಮಕ್ಕಳನ್ನು ತಗೊಂಡು ಹೋಗಿ ಬೃಹತ್ ಶಿಲಾಯುಗದ ಗೋರಿಗಳ ಅದನ್ನು ತೋರಿಸುವಂತಹ ಕೆಲಸವನ್ನು ಈ ಥರದ್ದನ್ನು ಮಾಡಿದ್ರಿ ಅಂತ. ಜೊತೆಗೆ ನೀವು ಹೇಳಿದ್ರಿ, ನಿಮಗೆ ಕಾಡುವಂತಹ ವಿಷಯ ಅಂತ ಹೇಳಿದ್ರೆ ಅಬ್ಬಕ್ಕನ ಅವರ ಒಂದು ಚರಿತ್ರೆಯನ್ನು, ಅವರ ಚರಿತ್ರೆಯನ್ನು ಅಂತಲ್ಲ, ಅವರ ಅಧ್ಯಯನ ಮಾಡಬೇಕು ಅಂತ. ಇದನ್ನು ಮುಂದುವರಿಸಲಿಕ್ಕೆ ಆಯ್ತಾ? ಖಂಡಿತ ಸರ್. ಎರಡು ಪ್ರಶ್ನೆ ಎತ್ತಿದ್ದೀರಿ. ಒಂದು, ರಾಣಿ ಅಬ್ಬಕ್ಕನನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಒಂದೆರಡು ಮಾತುಗಳು, ಅದೇ ರೀತಿ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಒಂದೆರಡು ಮಾತುಗಳು ನಾನು ಹೇಳಲೇಬೇಕು. ಈಗ ನೀವು ಕೇಳ್ಬೋದು, ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರ ಯಾಕೆ ಸ್ಥಾಪನೆ ಮಾಡಿದೆ ಅಂತೇಳಿ. ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರ ಸ್ಥಾಪನೆ ಮಾಡಿರ್ತಕ್ಕಂಥ ಉದ್ದೇಶ ಒಂದೇ ವಾಕ್ಯದಲ್ಲಿ ನಾನು ಹೇಳೋದಿದ್ದರೆ, ಸ್ಥಳೀಯ ಚರಿತ್ರೆಯ ಅರಿವು ನಮಗಿರಬೇಕು. ಅಬ್ಬಕ್ಕ ಒಬ್ಬಳು ಟಾರ್ಚ್ ಬ್ಯಾರರ್. ಅಬ್ಬಕ್ಕನನ್ನು ಮುಂದಿಟ್ಟುಕೊಂಡು ಈ ನೆಲದ ಚರಿತ್ರೆಯನ್ನು ತಿಳ್ಕೊಳ್ಬೇಕು ನಾವು. ಈಗ ಒಬ್ಬ ಅಧ್ಯಾಪಕನಾದವನಿಗೆ ಯಾರ್ಯಾರನ್ನು ಕೋಟ್ ಮಾಡಿಬೇಡ, ನನ್ನ ವಿದ್ಯಾರ್ಥಿ ಜೀವನವನ್ನು ನಾನು ನೆನಪು ಮಾಡಿಕೊಂಡು, ಅಲೂಪರು ನಾನು ಹೆಸರೇ ಕೇಳಲಿಲ್ಲ. ಆದರೆ ಅಲೂಪರ ಇತಿಹಾಸ ಏನು? ಈಗ ನೀವು ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು ಅಥವಾ ಕೆಳದಿಯರಸರು ಅಂತ ಎಲ್ಲ ನಾವು ಹೇಳ್ತೇವೆ. ಇದೇ ಈ ಒಂದು ಮಟ್ಟದ ಚಾಲುಕ್ಯರು ಅಥವಾ ರಾಷ್ಟ್ರಕೂಟರ ಸಮವಾಗಿ ನಿಲ್ಲಬಲ್ಲಂಥ ಒಂದು ರಾಜಮನೆತನ ತುಳುನಾಡನ್ನು ಆಡಳಿತ ಮಾಡಿತ್ತು ಅಲೂಪರು. ಈಗ ಅವರು ಸಾಮಂತರಾಗಿದ್ದರು, ಸರಿ, ಸಾಮಂತರಾಗಿದ್ದರೂ ಕೂಡ ಅವರು ಸಾಮಂತರು ಅಂತ ಹೇಳಿ ಅವರನ್ನು ಟ್ರೀಟ್ ಮಾಡ್ತಾ ಇಲ್ಲ. ಇವರಲ್ಲಿ ಕೌಟುಂಬಿಕ ಸಂಬಂಧಗಳು ಕೂಡ ನಡೀತಾ ಇತ್ತು ಅಲೂಪರು. ಈ ಅಲೂಪರ ಒಂದು ವಿಶೇಷತೆ ಏನು ಅಂತಂದರೆ, ಇವರಿಗೆ ಬಹುಶಃ ಮೇಲರಸರ ಕೆಳಗೆ ಇದ್ದರೂ ಕೂಡ ಈ ಅಲೂಪರಿಗೆ ಕರಾವಳಿಯ ಮೇಲೆ ಅಥವಾ ಈ ಏನು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ನಾವು ಹೇಳ್ತೇವೆ, ಇದರ ಮೇಲೆ ಸಂಪೂರ್ಣವಾದ ಒಳ ಆಡಳಿತದ ಸ್ವಾತಂತ್ರ್ಯ ಇತ್ತು ಅವರಿಗೆ. ಇವತ್ತು ನಮಗೆ ಆಶ್ಚರ್ಯ ಆಗ್ಬೋದು, ಇದು ಕರಾವಳಿ ಅಥವಾ ತುಳುನಾಡು ಅಂತಂದರೆ ಅಲೂಪರ ಆಡಳಿತಾವಧಿಯ ಸಂದರ್ಭದಲ್ಲಿ ಇವತ್ತು ನಾವು ಕಾಣುವಂಥ ಆಚೆಯಿಂದ ಉಡುಪಿ, ಈಚೆಯಿಂದ ಮಂಗಳೂರಲ್ಲ, ಇದು ವಿಸ್ತಾರವಾದಂಥ ಪ್ರದೇಶವಾಗಿತ್ತು ತುಳುನಾಡು. ಭೌಗೋಳಿಕ ಆಚೆಯಿಂದ ಶೃಂಗೇರಿ ಇರ್ಬೋದು, ಈಚೆಯಿಂದ ಗೇರುಸೊಪ್ಪೆ ಇರ್ಬೋದು, ಆಚೆಯಿಂದ ಕಾಸರಗೋಡು ಅಥವಾ ನಿಮ್ಮ ಹಾಸನ, ಚಿಕ್ಕಮಗಳೂರು ಪ್ರದೇಶಕ್ಕೆ ಸೇರಿರ್ತಕ್ಕಂಥ ಭೂಭಾಗಗಳು ತುಳುನಾಡಿಗೆ ಸೇರಿತ್ತು. ಸೊ ಹಾಗಾಗಿ ಇಂತಹ ಒಂದು ವಿಶಿಷ್ಟವಾದ ಭೂಭಾಗ ನಮ್ಮ ತುಳುನಾಡು. ನಮಗೆ ಸಾವಿರ ವರ್ಷದ ಹಿಂದಿನಿಂದಲೇ ಪರದ ರಾಷ್ಟ್ರದೊಂದಿಗೆ ವ್ಯಾಪಾರ ಸಂಪರ್ಕ ಇತ್ತು. ಸಾಂಸ್ಕೃತಿಕ ಬದುಕು ಏನಿದೆ, ಇಲ್ಲಿಯ ಧಾರ್ಮಿಕ ಹಿನ್ನೆಲೆ ಏನಿದೆ ಅಥವಾ ಧಾರ್ಮಿಕ ವಿಚಾರವಾಗಿ ನಾವು ಮಾತನಾಡಿದರೆ ಇದೊಂದು ಮಿನಿ ಭಾರತ ಇದು. ಭಾಷೆಗೆ ಸಂಬಂಧಪಟ್ಟ ಹಾಗೆ ತಗೊಳ್ಳಿ, ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ತಗೊಳ್ಳಿ, ಸಂಸ್ಕೃತಿಗೆ ಸಂಬಂಧಪಟ್ಟ ಹಾಗೆ ತಗೊಳ್ಳಿ, ಇಂತಹ ಈ ಪ್ರದೇಶವನ್ನು ದೀರ್ಘಕಾಲ ಸುಮಾರು 2ನೇ ಶತಮಾನದಿಂದ 14-15ನೇ ಶತಮಾನದವರೆಗೆ ಆಡಳಿತ ಮಾಡಿದಂಥ ಒಂದು ರಾಜಮನೆತನ ಅಲೂಪರು. ಯಾರಿಗೆ ಗೊತ್ತಿದೆ? ನಮ್ಮ ಮಕ್ಕಳಿಗೆ ಖಂಡಿತವಾಗಿ ಈ ಬಗ್ಗೆ ನಾವು ಹೇಳಲಿಲ್ಲ. ಸೊ ಆಚೆಯಿಂದ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆದದ್ದು 1336ಕ್ಕೆ. ಆ ಹೊತ್ತಿಗೆ ಏನಾಯಿತು, ಈ ಕಡೆಯಿಂದ ಅಲೂಪರು ಡಿಸೇಪಿಯರ್ ಆಗೋದು, ವಿಜಯನಗರ ಸಾಮ್ರಾಜ್ಯ ಅಸ್ತಿತ್ವಕ್ಕೆ ಬರುವಂಥದ್ದು. ಸೊ ಈ ಕಾಲಾವಧಿಯಲ್ಲಿ ಸುಮಾರು 10-14 ರಾಜಮನೆತನಗಳು ಇಲ್ಲಿ ತಲೆ ಎತ್ತಿದ್ವು. ಬಂಗ, ಅಜಿಲ, ಚೌಟ, ಸಾವಂತ, ತೋಳಹಾರ ಇತ್ಯಾದಿ. ಸೊ ಈ 10-14 ರಾಜಮನೆತನಗಳಿದ್ದರೆ ಇದರಲ್ಲಿ 12 ರಾಜಮನೆತನ ಜೈನವಂಶಕ್ಕೆ ಸೇರಿತು. 12 ಜೈನ ವಂಶದ ರಾಜಮನೆತನಗಳಲ್ಲಿ ಬಂಗಾಡಿ, ಉಪ್ಪಿನಂಗಡಿ, ನಂದವಾರ, ಮಂಗಳೂರನ್ನು ಕೇಂದ್ರವಾಗಿ ಇಟ್ಟುಕೊಂಡು ಆಡಳಿತ ಮಾಡಿದಂಥ ಬಂಗರು ಮತ್ತು ಉಳ್ಳಾಳ, ಪುತ್ತಿಗೆ, ಮೂಡುಬಿದ್ರೆಯನ್ನು ತಮ್ಮ ಹಿಡಿತದಲ್ಲಿಟ್ಟುಕೊಂಡು ಆಡಳಿತ ನಡೆಸಿರ್ತಕ್ಕಂಥ ಚೌಟ್ರು, ಇವರು ಈ 2 ರಾಜಮನೆತನ ಬೇರೆ ಬೇರೆ ಕಾರಣಕ್ಕೆ ನಮಗೆ ಮುಖ್ಯರಾಗ್ತಾರೆ. ಇವರೊಳಗೆ ಗಡಿ ವಿವಾದಗಳು, ಸಂಘರ್ಷಗಳು ನಡೀತಲೇ ಇತ್ತು. ಅದೇ ಹೊತ್ತಿಗೆ ಕೌಟುಂಬಿಕ ಸಂಬಂಧ ಕೂಡ ನಡೀತಾ ಇತ್ತು. ಸೊ ಹಾಗಾಗಿ ಈ ನಿಮ್ಮ ಚೌಟ ಮನೆತನಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಿದರೆ, ಇಲ್ಲಿ ಅಬ್ಬಕ್ಕನ ಹೆಸರು ಬರುವಾಗ ಇಲ್ಲಿ ಇವತ್ತಿಗೂ ಕೂಡ ಒಂದು ಗೊಂದಲದ ವಿಚಾರವಾಗಿ ಉಳಿದಿದೆ. ಅಬ್ಬಕ್ಕ ಅಂದ ತಕ್ಷಣಕ್ಕೆ ನಾವು ಈಗ ಆ ಚೌಟ ಮನೆತನದೊಳಗೆ 5 ಜನ ಅಬ್ಬಕ್ಕಂದಿರ ಹೆಸರು ಬರ್ತದೆ. 5 ಜನ ಅಬ್ಬಕ್ಕಂದ್ರೆ ಹೆಸರು ಬರ್ತದೆ. ಈ 5 ಜನ ಅಬ್ಬಕ್ಕಂದಿರಲ್ಲಿ 2 ಉಳ್ಳಾಳವನ್ನು ಕೇಂದ್ರವಾಗಿಟ್ಟುಕೊಂಡು ಆಡಳಿತ ಮಾಡಿದರೆ, ಉಳಿದ 3 ಪುತ್ತಿಗೆ ಮತ್ತು ಮೂಡುಬಿದ್ರಿಗೆ ಸಂಬಂಧಪಟ್ಟವರು. ಅಂದರೆ ಈ ಚೌಟ ರಾಜಮನೆತನದ ಒಂದು ಬ್ರ್ಯಾಂಚು ಉಳ್ಳಾಳದಿಂದ, ಒಂದು ಬ್ರ್ಯಾಂಚು
ಪುತ್ತಿಗೆಯಿಂದ ಆಡಳಿತ ಮಾಡಿರುವಂಥದ್ದು ನಮಗೆ ಸ್ಪಷ್ಟವಾಗಿ ಇತ್ತೀಚಿಗಿನ ಸಂಶೋಧನೆಯಲ್ಲಿ ಗೋಚರವಾಗುವಂಥದ್ದು. ಮೊನ್ನೆವರೆಗೆ ಏನಾಗಿತ್ತು ಅಂತಂದರೆ ಅಬ್ಬಕ್ಕ ಅಂತಂದರೆ ಒಬ್ಬರೇ ಅಂತೇಳಿ ಬಿಂಬಿಸ್ಕೊಂಡು ಬಂದಿರುವಂಥದ್ದನ್ನು ನಾವು ಕಾಣ್ತೇವೆ. ಅದು ನೀವು ಯಕ್ಷಗಾನಕ್ಕೆ ಸಂಬಂಧಪಟ್ಟ ಹಾಗೆ, ರಂಗಭೂಮಿಗೆ ಸಂಬಂಧಪಟ್ಟ ಹಾಗೆ, ಕಾದಂಬರಿಗೆ ಸಂಬಂಧಪಟ್ಟ ಹಾಗೆ, ಕಥೆಗಳಿಗೆ ಎಲ್ಲೇ ನೋಡಿದರೂ ಕೂಡ ಅಬ್ಬಕ್ಕ ಅಂದರೆ ಒಬ್ಬರೇ ಅನ್ನೋ ರೀತಿಯಲ್ಲಿ. ಆದರೆ ಇಲ್ಲಿ ಪೋರ್ಚುಗೀಸರ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡಿರತಕ್ಕಂಥ ಇಬ್ಬರು ಅಬ್ಬಕ್ಕಂದಿರನ್ನು ನಾವು ಈಗ ನೆನಪಿಸ್ಕೊಳ್ಳುವಂಥದ್ದು. ಅದು ತಾಯಿ ಮಗಳು ಅಂತ ನಾವಿವತ್ತು ಗುರುತಿಸಬೇಕಾಗಿದೆ. ಯಾಕೆಂತಂದರೆ ಪೋರ್ಚುಗೀಸ್ ದಾಖಲೆಗಳಲ್ಲಿ ಅಬ್ಬಕ್ಕ ದೇವಿ ಅಂತ ಹೇಳಿ ಬರ್ತದೆ ವಿನಃ ಮೊದಲನೇ ಅಬ್ಬಕ್ಕ, ಎರಡನೇ ಅಬ್ಬಕ್ಕ, ತಾಯಿ ಮಗಳು ವ್ಯತ್ಯಾಸವನ್ನು ಗುರುತಿಸುವಲ್ಲಿ ನಾವು ಸ್ವಲ್ಪ ಸೋತಿದ್ದೇವೆ. ಹಿರಿಯ ಅಬ್ಬಕ್ಕ ಕಿರಿಯ ಅಬ್ಬಕ್ಕರ ಸಂಬಂಧ ಏನು, ಅಕ್ಕ ತಂಗಿ ಅಂತ ಹೇಳುವವರು ಇದ್ದಾರೆ, ಆದರೆ ಹಾಗೆ ಹೇಳಲಿಕ್ಕೆ ಬರೋದಿಲ್ಲ. ತಾಯಿ ಮಗಳು ಅನ್ನುವಂಥದ್ದನ್ನು ನಾವು ಅದನ್ನು ಪ್ರೂವ್ ಮಾಡೋದಕ್ಕೆ ಸಾಕಷ್ಟು ಅವಕಾಶಗಳು, ದಾಖಲೆಗಳು ನಮಗೆ ಲಭ್ಯ ಆಗ್ತದೆ. ಅಂದರೆ ಮೊದಲನೇ ಅಬ್ಬಕ್ಕ 1554ರಿಂದ 1588 ಅವಧಿಯಲ್ಲಿ ಅಧಿಕಾರದಲ್ಲಿದ್ದವಳು. ಆನಂತರ 1588ರಿಂದ 1594 ಅವಧಿಯಲ್ಲಿ ಈ ಚೌಟ ಮನೆತನಕ್ಕೆ ಸಂಬಂಧಪಟ್ಟಾಗೆ ಒಬ್ಬ ಚೌಟ ರಾಜನ ಉಲ್ಲೇಖ ಬರ್ತದೆ. ಆದರೆ ಅವನ ಹೆಸರು ಎಲ್ಲಿಯೂ ದಾಖಲಾಗಿಲ್ಲ, ಎಲ್ಲಿಯೂ ರೆಕಾರ್ಡಲ್ಲಿ ನಮಗೆ ಲಭ್ಯ ಆಗ್ತಾ ಇಲ್ಲ. ಆದರೆ 1595ರಲ್ಲಿ ಇದೇ ಹಿರಿಯ ರಾಣಿ ಅಬ್ಬಕ್ಕನ ಮಗಳು ಅಧಿಕಾರಕ್ಕೆ ಬಂದಿರುವಂಥದ್ದು ನಮಗೆ ಸ್ಪಷ್ಟ ಆಗ್ತದೆ. 1595ರಿಂದ 1640 ಅವಧಿವರೆಗೆ ಇವರ ಅಧಿಕಾರ ಅಂದರೆ ಕಿರಿಯ ರಾಣಿ ಅಬ್ಬಕ್ಕನ ಅಧಿಕಾರ ನಡೆದಿತ್ತು ಅನ್ನುವಂಥದ್ದಕ್ಕೆ ನಮಗೆ ದಾಖಲೆಗಳು ಖಂಡಿತ ಈಗ ಲಭ್ಯ ಆಗ್ತಾ ಇದೆ. ಅಂದರೆ ಇದು ನೆವರ್ ಎಂಡಿಂಗ್ ಪ್ರೋಸೆಸ್. ಇದು ಇನ್ನು ಅಬ್ಬಕ್ಕನ ಬಗ್ಗೆ ಅಧ್ಯಯನ ಮಾಡಿದಷ್ಟು ಹೊಸ ಹೊಸ ವಿಚಾರಗಳು ನಮಗೆ ಲಭ್ಯ ಆಗ್ತಾ ಹೋಗ್ತಾ ಇದೆ. ಹಾಗಾಗಿ ಹಿರಿಯ ಅಬ್ಬಕ್ಕ ಕಿರಿಯ ಅಬ್ಬಕ್ಕ ಇವರ ವಿಶೇಷತೆ ಅಂತಂದರೆ ಇಬ್ಬರು ಕೂಡ ಪೋರ್ಚುಗೀಸರ ವಿರುದ್ಧ ಹೋರಾಟ ಮಾಡಿದ್ದಾರೆ. ನಮ್ಮ ಹಿರಿಯ ಅಬ್ಬಕ್ಕ 1554ಕ್ಕೆ ಅಧಿಕಾರಕ್ಕೆ ಬಂದರೆ 1556, 1558, 1567 3 ಪ್ರಮುಖವಾದ ಯುದ್ಧಗಳನ್ನೇ ಮಾಡಿದ್ದಾಳೆ. ಅದು 1567ರ ಯುದ್ಧ ಅಂತೂ ಪೋರ್ಚುಗೀಸರಿಗೆ ಅದು ಅವರನ್ನು ಉಸಿರುಗಟ್ಟುವ ರೀತಿಯ ಒಂದು ಸ್ಥಿತಿ ನಿರ್ಮಾಣ ಮಾಡಿ ಇನ್ನೇನು ಸೋಲ್ತಾರೆ ಅನ್ನುವಂಥ ಒಂದು ಪರಿಸ್ಥಿತಿ ಇತ್ತು. ಆದರೆ ದುರದೃಷ್ಟವಶಾತ್ ಅಬ್ಬಕ್ಕನೇ ಸೋಲ್ಬೇಕಂತ ಪರಿಸ್ಥಿತಿ ಬಂತು. ಆದರೆ ಇದಾದ ನಂತರ ಅಧಿಕಾರಕ್ಕೆ ಬಂದಂಥ ಕಿರಿಯ ಅಬ್ಬಕ್ಕ ಇದ್ದಾರಲ್ಲ, ಅವರು ತನ್ನ ತಾಯಿಯ ಹಠ ಛಲ ಏನಿದೆ, ಪೋರ್ಚುಗೀಸರಿಗೆ ಕಪ್ಪ ಕೊಡಬಾರ್ದು. ಅಂದರೆ ಇಬ್ಬರು ಕೂಡ ಇದೇ ಬಂಗ ಮನೆತನದ ರಾಜಕುಮಾರರನ್ನು ಮದುವೆ ಆಗಿರೋರು. ಇಬ್ಬರಿಗೂ ಕೂಡ ತನ್ನ ಈ ವೈವಾಹಿಕ ಜೀವನದಲ್ಲಿ ಪೋರ್ಚುಗೀಸರಿಗೆ ಕಪ್ಪ ಕೊಡೋ ವಿಚಾರದಲ್ಲಿ ಒಂದು ರೀತಿಯ ಭಿನ್ನಾಭಿಪ್ರಾಯ. ಕಪ್ಪ ಕೊಡಬಾರದು ಅಂತೇಳಿ ಇವರಾದರೆ ಕಪ್ಪ ಕೊಡಬೇಕು ಅಂಥೇಳಿ ಬಂಗಾರಸ. ಬಹುಶಃ ಅವನ ದೌರ್ಬಲ್ಯ ಇರಬಹುದು. ಅಂದರೆ ಆ ಕಾಲಕ್ಕೆ ಪೋರ್ಚುಗೀಸರ ವಿರೋಧ ಕಟ್ಕೊಳ್ಳುವಂಥದ್ದು ಅಷ್ಟು ಸುಲಭದ ಕೆಲಸ ಆಗಿರಲಿಲ್ಲ. ಒಂದನೇದಾಗಿ ಅವರ ಕ್ರುಯಾಲಿಟಿ, ಮೋಸ, ವಂಚನೆಗೆ ಇನ್ನೊಂದು ಹೆಸರು ಅಂತಂದರೆ ಪೋರ್ಚುಗೀಸರು. ಮತ್ತು ಆ ಕಾಲಕ್ಕೆ ಆಧುನಿಕ ಯುದ್ಧಾಸ್ತ್ರ ಅಂತ ಹೇಳಬಹುದಾದ ಫಿರಂಗಿ ಕೋವಿ ಅವರಲ್ಲಿತ್ತು. ನಮ್ಮಲ್ಲಿ ಕತ್ತಿ ಗುರಾಣಿ ಇಟ್ಕೊಂಡು ಹೋರಾಟ ಮಾಡುವಂಥದ್ದು ಖಂಡಿತ ಸಾಧ್ಯ ಇಲ್ಲ ಅನ್ನುವ ಸ್ಥಿತಿ. ಹಾಗಾಗಿ ಬಂಗಾರಸನನ್ನು ಪೂರ್ತಿಯಾಗಿ ನಾವು ಅಫ್ಕೋರ್ಸ್ ದೂರುವಂಥದ್ದು ಅಂತಲ್ಲ, ಆದರೆ ಆ ಪುಕ್ಕಲುತನ ಅಬ್ಬಕ್ಕನಿಗೆ ಬೇಡ ಇತ್ತು. ನಾವು ಯಾಕೆ ಕಪ್ಪ ಕೊಡಬೇಕು, ಸಾವಿರಾರು ಮೈಲಿ ದೂರದಿಂದ ಬಂದಿದ್ದಾರೆ, ನಮ್ಮ ಜನ ದುಡಿದಂತಹ ಈ ಒಂದು ಸಂಪತ್ತನ್ನು ಅವರಿಗೆ ಕೊಡೋದ್ರಲ್ಲಿ ಏನು ಅರ್ಥ ಇದೆ ಅಂಥೇಳಿ ಬಹುಶಃ ದಿಟ್ಟತನವನ್ನು ಇಬ್ಬರೂ ತೋರಿಸಿದ್ದಾರೆ. ಇಬ್ಬರೂ ಕಪ್ಪ ಕೊಡೋದಕ್ಕೆ ವಿರೋಧ ವ್ಯಕ್ತ ಮಾಡಿದವರು. ಕಿರಿಯ ಅಬ್ಬಕ್ಕ ತನ್ನ 3 ಮಂದಿ ಮಕ್ಕಳೊಂದಿಗೆ ಈಗಿನ ಭಾಷೆಯಲ್ಲಿ ಹೇಳೋದಾದರೆ ಬಂಗಾರಸನಿಗೆ ಡಿವೋರ್ಸ್ ಕೊಟ್ಟು ಉಳ್ಳಾಳದ ಅರಮನೆಯಲ್ಲಿ ತನ್ನ ತಾಯಿಯಿಂದ ಬಂದಂತಹ ರಾಜ್ಯ ಏನಿದೆ ಉಳ್ಳಾಳ, ಅದರ ಆಡಳಿತ ನಡೆಸಿದವಳು. ಈ ರಾಣಿ ಅಬ್ಬಕ್ಕ ಕೇವಲ ಹೋರಾಟ ನೆಲೆಯಿಂದ ಮಾತ್ರ ನಮಗೆ ಇಂಪಾರ್ಟೆಂಟ್ ಅಲ್ಲ. ಅವರ ಆರ್ಥಿಕ ನೀತಿ, ಸಾಮಾಜಿಕ ನೀತಿ, ಧಾರ್ಮಿಕ ನೀತಿ, ನ್ಯಾಯಪರತೆ, ಆ ಅಬ್ಬಕ್ಕ ಮೇಲು ಕೀಳು ಅನ್ನೋಂಥ ಯಾವುದೇ ವ್ಯತ್ಯಾಸ, ಆ ಧರ್ಮ ಈ ಧರ್ಮ, ಆ ಜಾತಿ ಈ ಜಾತಿ ಏನಿಲ್ಲ, ಸಮಾನವಾದಂತಹ ಒಂದು ನ್ಯಾಯ ನೀಡುವ ಆ ಒಂದು ದೃಷ್ಟಿಕೋನ ಏನಿದೆ, ಅದು ಇವತ್ತಿಗೆ ನಮಗೆ ರಾಣಿ ಅಬ್ಬಕ್ಕ ಬೇರೆ ಬೇರೆ ಕಾರಣಕ್ಕೆ ರೋಲ್ ಮಾಡೆಲ್ ಆಗ್ತಾರೆ. ಕೇವಲ ಪೋರ್ಚುಗೀಸರನ್ನು ಹೊಡೆದೋಡಿಸಿದ್ರು ಅಂತಲ್ಲ. ಈಗಾಗಲೇ ನಾನು ಹೇಳಿದ ಹಾಗೆ 1618ರಲ್ಲಿ ದೊಡ್ಡ ಯುದ್ಧ ಆಗಿರುವಂಥದ್ದು. ಈ ಯುದ್ಧದಲ್ಲಿ ರಾಣಿ ಅಬ್ಬಕ್ಕ ಪೋರ್ಚುಗೀಸರನ್ನು ಈ ನೆಲದಿಂದ ತೊಲಗು ಹಾಗೆ ಮಾಡಿತ್ತು. ಆ ಸಂದರ್ಭದಲ್ಲಿ ಅವರಿಗೆ ಈ ಒಂದು ಕೆಳದಿ ವೆಂಕಟಪ್ಪ ನಾಯಕನ ಒಂದಷ್ಟು ಬೆಂಬಲವೂ ಸಿಕ್ಕಿರುವಂಥದ್ದು. ತನ್ನ ಆ ಒಂದು ಉದ್ದೇಶ ಏನಿದೆ ಅದನ್ನು ಸಾಧಿಸುವಲ್ಲಿ ಅದು ಸಹಕಾರಿಯಾಗಿರುವಂಥದ್ದನ್ನು ನಾವು ಅಲ್ಲಗಳಿಲಿಕ್ಕಾಗೋದಿಲ್ಲ. ಅದು ಏನೇ ಇರಲಿ, ಆ 1618ರ ಆ ಘಟನೆ ಏನಿದೆ ಅದು ಆ ಕಾಲಕ್ಕೆ ಅಂತಾರಾಷ್ಟ್ರೀಯ ಮಟ್ಟದ ಸುದ್ದಿ ಆಯ್ತದು. ಪೋರ್ಚುಗೀಸರನ್ನು ಸೋಲಿಸುವುದಕ್ಕೆ ಸಾಧ್ಯವೇ ಇಲ್ಲ. ಅದು 1588ರಲ್ಲಿ ಮೊದಲನೆಯ ಎಲಿಜಬೆತ್ ಮಾಡಿರ್ತಕ್ಕಂಥ ಸಾಹಸವನ್ನು ಇಲ್ಲಿ ಏನಾದರೂ ಮಾಡಿದ್ದಿದ್ರೆ ರಾಣಿ ಅಬ್ಬಕ್ಕ. ಇದು ಅಬ್ಬಕ್ಕನ
ಹೆಚ್ಚುಗಾರಿಕೆ ದೊಡ್ಡತನ. ಹಾಗಾಗಿ ಸೂರ್ಯನಾಥ್ ಕಾಮತ್ರಂತಹ ವಿದ್ವಾಂಸರು ನಮ್ಮ ರಾಣಿ ಅಬ್ಬಕ್ಕನನ್ನು ಮೊದಲನೇ ಎಲಿಜಬೆತ್ಗೆ ಹೋಲಿಕೆ ಮಾಡಿ ಹೇಳುವಂಥದ್ದು. ಅಷ್ಟು ಗಟ್ಟಿತನ ದಿಟ್ಟತನ ನಮ್ಮ ರಾಣಿ ಅಬ್ಬಕ್ಕನಲ್ಲಿ ಇದ್ದಿರುವಂಥದ್ದು. ಸೊ ಈ ಸುದ್ದಿ ದೊಡ್ಡ ಸುದ್ದಿಯಾಗಿರುವಂಥದ್ದು ಆ ಕಾಲಕ್ಕೆ. ಇವತ್ತು ಅಬ್ಬಕ್ಕನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಶ್ರಮವಹಿಸಿ ನಾವು ಒಂದಷ್ಟು ಕೆಲಸ ಮಾಡಿದರೆ ಒರಿಜಿನಲ್ ರೆಕಾರ್ಡ್ಸ್ಗಳು ಸಿಗುವ ಸಾಧ್ಯತೆಗಳಿವೆ. ಆ ಕೆಲಸ ಆಗ್ತಾ ಇದೆ. ದೀರ್ಘ ಮಾಹಿತಿಯನ್ನು ಕೊಟ್ಟಂಥ ವಿದೇಶಿ ದಾಖಲೆ ಅಂತಂದರೆ ಪಿಯಾತ್ರೋವೆಲ್ಲ ದಲ್ಲವೆಲ್ಲೆಯ ಪ್ರವಾಸಿ ಕಥನ. ಅಂತೂ ಇವತ್ತು ನಾನು ಅಬ್ಬಕ್ಕನ ಬಗ್ಗೆ ಮಾತಾಡುವಾಗ ನನಗೆ ಒಂದು ನೆನಪು, ಏನು ಈ ಒಂದು ನಮ್ಮ ಕೇಂದ್ರ ಸ್ಥಾಪನೆ ಆದ ನಂತರ ನನ್ನದೊಂದು ಉದ್ದೇಶ ಇತ್ತು, ಅಬ್ಬಕ್ಕ ಯಾವ ರೀತಿ ಆ ಕಾಲಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗಿದ್ದಾರೆ, ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗಬೇಕು ಅಂತೇಳಿ ನಮ್ಮ ಕೇಂದ್ರ ಅಬ್ಬಕ್ಕನಿಗೆ ಸ್ಪಷ್ಟವಾದ ರೂಪ ಕೊಡುವ ಕೆಲಸವನ್ನು ಮಾಡಿದೆ. ಈಗ ಪ್ರಾರಂಭ ಮಾಡುವಾಗ ನೀವು ಇದು ಅಬ್ಬಕ್ಕನ ಅಧ್ಯಯನಕ್ಕೆ ಅಂತಲೇ ಮಾಡಿದ್ರ ಅಥವಾ ತುಳುನಾಡಿನ ಬೇರೆ ಬೇರೆ ವಿಷಯಗಳ ಅಧ್ಯಯನ? ಹೌದು. ಈಗ ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರ ಅಂದರೆ ಅದು ಬಹಳಷ್ಟು ಅಂಶಗಳನ್ನು ಒಳಗೊಂಡಿದೆ. ಒಂದು ಸ್ಥಳೀಯ ಚರಿತ್ರೆ ಅಂತ ಹೇಳಿದೆ, ಇನ್ನೊಂದು ಅಬ್ಬಕ್ಕನ ಸಾಧನೆಯನ್ನು ಜಗತ್ತಿಗೆ ಪರಿಚಯಿಸುವಂಥದ್ದು, ಇನ್ನೊಂದು ತುಳು ಅಧ್ಯಯನ ಕೇಂದ್ರ. ಯಾಕೆ ತುಳು? ಇವತ್ತು ತುಳು ಅಂತಂದರೆ ನಿಮಗೆ ಏನು ತುಳು ಭಾಷೆ? ಪಂಚದ್ರಾವಿಡ ಭಾಷೆಗಳಲ್ಲಿ ತುಳು ಭಾಷೆ ಒಂದು ತಾನೇ. ನಾನು ಬಂದಂಥ ವಿದ್ಯಾರ್ಥಿಗಳಿಗೆ ಹೇಳುವಂಥದ್ದು ಉಂಟಲ್ಲಿ, ನೋಡಿ ಸ್ವಾಮಿ, ನೀವು ಪಂಚದ್ರಾವಿಡ ಭಾಷೆಗಳು ಅಂತ ಹೇಳ್ತೀರಿ, ನಿಮ್ಮ ಉಳಿದ 4 ಭಾಷೆಗೂ ಪ್ರತ್ಯೇಕ ರಾಜ್ಯ ಇದೆ. ನಮ್ಮ ತುಳು ಏನು ಅನ್ಯಾಯ ಮಾಡಿದೆ ನಿಮಗೆ? ಈ ಕಂಠಸ್ಥವಾಗಿ ತುಳುವಿಗೆ ಸಂಬಂಧಪಟ್ಟ ಹಾಗೆ ಸಿಗುವಂತಹ ಏನು ಸಾಹಿತ್ಯಿಕ ನಿಧಿ ಇದೆಯಲ್ಲ, ಇನ್ನೊಂದು ಭಾಷೆಯಲ್ಲಿ ನಿಮಗೆ ಸಿಗುವುದಕ್ಕೆ ಸಾಧ್ಯವೇ ಇಲ್ಲ. ಸೊ ಹಾಗಾಗಿ ಈ ಭಾಷೆಗೆ ಸಂಬಂಧಪಟ್ಟ ಹಾಗೆ, ಮತ್ತು ಚರಿತ್ರೆಗೆ ಸಂಬಂಧಪಟ್ಟ ಹಾಗೆ, ಮತ್ತು ಅಬ್ಬಕ್ಕನಿಗೆ ಸಂಬಂಧಪಟ್ಟ ಹಾಗೆ 3. ಈಗ ನಿಮ್ಮಲ್ಲಿ ನಾನು ಈ ಸಂದರ್ಭದಲ್ಲಿ ಹೇಳಲೇಬೇಕು, 2011ರಲ್ಲಿ 24 ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರನ್ನು ನಾವು ಕರೆಸಿ ನಮ್ಮ ಕೇಂದ್ರದಲ್ಲಿ ಅಬ್ಬಕ್ಕನಿಗೆ ಸಂಬಂಧಪಟ್ಟ ಹಾಗೆ ಪೂರ್ಣ ಚರಿತ್ರೆಯನ್ನು ಅವರಿಗೆ ತಿಳಿಸಿ, ಅವರನ್ನು ಉಳ್ಳಾಳಕ್ಕೆ ಮನೆಯಲ್ಲಿಗೆ ಕರ್ಕೊಂಡು ಹೋಗಿ ಅಲ್ಲಿಯ ಅಳಿದುಳಿದ ಸ್ಮಾರಕಗಳನ್ನು ತೋರಿಸಿ ನಮ್ಮ ಕೇಂದ್ರದಲ್ಲಿ ಅವರನ್ನು ಕೂರಿಸಿ ಅವರಿಂದ ಅಬ್ಬಕ್ಕನಿಗೆ ಸಂಬಂಧಪಟ್ಟ ಹಾಗಿನ ಒಂದು 24 ಬೇರೆ ಬೇರೆ ವಿಷಯಗಳನ್ನು ಕೊಟ್ಟು ಪೇಂಟಿಂಗ್ ಮಾಡಿಸಿರುವಂಥ. ಅದರಲ್ಲಿ ನಮ್ಮ ಮುಂಬಯಿಯ ವಾಸುದೇವ್ ಕಾಮತ್ರು ಮಾಡಿದ ಪೇಂಟಿಂಗ್ ಏನಿದೆ ಅದನ್ನು ನಮ್ಮ ಇಂಡಿಯನ್ ಗೌರ್ಮೆಂಟ್ ಇವತ್ತು ಪೋಸ್ಟಲ್ ಸ್ಟ್ಯಾಂಪನ್ನಾಗಿಸಿರುವಂಥದ್ದು, ಅದು ಖಂಡಿತವಾಗಿ ಒಂದು ಒಳ್ಳೆಯ ಒಂದು ಕೆಲಸ. ಬಹುಶಃ ನಮಗೆ ಅದೊಂದು ಧನ್ಯತಾ ಭಾವ ಇದೆ. ಈಗ ನಿಮಗೆ ಈ ಅಬ್ಬಕ್ಕನ ಬಗ್ಗೆ ಒಂದು ಏನು ಅಧ್ಯಯನ ಮಾಡಬೇಕು ಅಂತ ಹೇಳಿ ಒಂದು ಪ್ರೇರಣೆ ಅಂದರೆ ಎಲ್ಲೂರು ಉಮೇಶ್ ರಾಯರು ಅಂತ ಹಾಗೆ. ಹೌದು. ನಂತರ ಈ ಥರದ ಒಂದು ಕೇಂದ್ರವೇ ಮಾಡಬೇಕು, ಅಧ್ಯಯನ ಮಾತ್ರ ಅಲ್ಲ, ಕೇಂದ್ರ ಮಾಡಬೇಕು, ಇಂಥದ್ದೆಲ್ಲ ಇಲ್ಲಿ ಒಂದು ಏನೋ ಒಂದು ಸಂಗ್ರಹ ಮಾಡಬೇಕು, ಸಂಗ್ರಹಾಲಯ ಮಾಡಬೇಕು ಅಂತ ಯಾಕೆ ಬಂತು? ಎಸ್ ಸರ್, ಇವತ್ತು ರಾಣಿ ಅಬ್ಬಕ್ಕನಿಗೆ ಸಂಬಂಧಪಟ್ಟಂತಹ ಗ್ಯಾಲರಿಗಿಂತಲೂ ನಮ್ಮ ತುಳು ಬದುಕು ವಸ್ತು ಸಂಗ್ರಹಾಲಯ ವಿಶೇಷವಾಗಿ ಒಂದು ಜನಮೆಚ್ಚುಗೆಗೆ ಪಾತ್ರ ಆಗಿದೆ. ತುಳು ಬದುಕು ವಸ್ತು ಸಂಗ್ರಹಾಲಯ ಯಾಕೆ ಅನ್ನುವಂಥ, ಈಗ ನಮ್ಮಲ್ಲಿ ಸುಮಾರು 3,000ಕ್ಕಿಂತಲೂ ಮೇಲ್ಪಟ್ಟು ತುಳುವ ಬದುಕಿಗೆ ಸಂಬಂಧಪಟ್ಟಂಥ ವಸ್ತುಗಳಿವೆ. ಆ ಸಂಖ್ಯೆಯಲ್ಲಿ ರಿಪಿಟೇಷನ್ ಕೂಡ ಇದೆ. ಒಂದೇ ವಿಷಯಕ್ಕೆ ಸಂಬಂಧಪಟ್ಟ ಅನೇಕ ಮಾದರಿಗಳು ಅಲ್ಲಿ ಇದ್ದಿರುವಂಥದ್ದು ಅಲ್ಲ ಅಂತ ನಾನು ಹೇಳೋದಿಲ್ಲ. ನಾನೊಬ್ಬ ಇತಿಹಾಸದ ವಿದ್ಯಾರ್ಥಿಯಾಗಿ ನನ್ನಲ್ಲಿ ಒಂದು ಆಲೋಚನೆ ಏನು ಬಂದಿತ್ತು ಅಂತಂದರೆ, ಈಗ ನಾನೊಬ್ಬ ಇತಿಹಾಸದ ಅಧ್ಯಾಪಕನಾಗಿ ಮಕ್ಕಳಿಗೆ ಏನು ಪಾಠ ಮಾಡಿದ್ದೇನೆ, ಶಾಸನಾಧಾರಿತವಾದದ್ದೇ ಇತಿಹಾಸ ಅಂತ ಹೇಳೋದು. ಹೌದು. ಈಗ ಇತಿಹಾಸ ರಚನೆ ಮಾಡಬೇಕಾದ್ರೆ ಮೂಲ ಅದಕ್ಕೆ ಆಕರಗಳು ಬೇಕು ತಾನೆ. ಆ ಆಕರಗಳು ಯಾವುದು ಅಂತ ಕೇಳಿದರೆ ಶಾಸನ, ಸ್ಮಾರಕ, ನಾಣ್ಯ, ಲಿಖಿತ ದಾಖಲೆಗಳು ಅಂತ ಹೇಳ್ತೇವೆ. ಮಕ್ಕಳು ಅದನ್ನೇ ಉರು ಹೊಡೆದು ಬರೀತವೆ. ನಾನು ಹೇಳೋದು ಈ 4 ಕೂಡ ರಾಜನಿಗೆ ಸಂಬಂಧಿತವಾದದ್ದು ತಾನೆ. ಹೌದು. ಇದರ ಆಧಾರದಲ್ಲಿ ಬರೆದಿರುವಂಥದ್ದು ಚರಿತ್ರೆ ನಿಮ್ಮ ಚರಿತ್ರೆ ಆಗ್ತದೆ, ನನ್ನ ಚರಿತ್ರೆ ಆಗುವುದಿಲ್ಲದು. ನೀವು ಅಕ್ಷರಜ್ಞಾನ ಇರುವವರು, ಸಾಮಾಜಿಕ ಸ್ಥಾನಮಾನ ಇರುವವರು, ಆ ಸಾಮರ್ಥ್ಯ ಇರುವವರು ಒಂದು 5-10% ಇರ್ಬೋದು. ಮಂತ್ರಿ ಮಾಗದರೋ ರಾಜನೋ ಇನ್ನವನ ಹಿಂದೆ ಮುಂದೆ ಅಂತೇಳಿ ಒಂದು ಗುತ್ತುವರಿಕೆಯವರು. ಈ ಉಳಿದ 80-90% ಜನ ಇವರ ಚರಿತ್ರೆಯಲ್ಲಿ ದಾಖಲಾಗ್ತದೆ. ನಮ್ಮ ಕೊಡುಗೆ ಏನು ಇಲ್ವೇ ಸಮಾಜಕ್ಕೆ? ನಾವು ಇತಿಹಾಸ ಅಧ್ಯಾಪಕರು ಹೇಳ್ತೇವೆ, ಏನೋ ಸೂರ್ಯಚಂದ್ರರ ಅಡಿಯಲ್ಲಿ ಬರುವ ಎಲ್ಲದಕ್ಕೂ ಚರಿತ್ರೆ ಇದೆ, ಆಚೆ ನೇತ್ರಾವತಿ, ಈಚೆಯಿಂದ ನರಹರಿ ಬೆಟ್ಟ, ಈಚೆ ಎಲ್ಲದಕ್ಕೂ ಇತಿಹಾಸ ಇರುವಾಗ ಮನುಷ್ಯರಿಗೆ ನಮಗಿಲ್ವೇ? ಈಗ ಒಂದು ನಾಗರಿಕತೆ ಯಾರಿಂದ ಆಗಿರುವಂಥ? ಜನಸಾಮಾನ್ಯರಿಂದ. ಜನಸಾಮಾನ್ಯನ ಕೊಡುಗೆ ಏನಲ್ಲಿ? ಒಂದು ಪ್ರದೇಶದ ಮೌಖಿಕ ಸಾಹಿತ್ಯ, ಭೌತಿಕ ಸಂಸ್ಕೃತಿ, ಸಾಮಾಜಿಕ ಧಾರ್ಮಿಕ ಆಚರಣೆಗಳು, ರಂಗಕಲೆಗಳು, ಈ 4 ಅಂಶಗಳಿದೆಯಲ್ಲ, 4 ಫ್ಯಾಕ್ಟರ್ಸ್ ಇದೆಯಲ್ಲ, ಇದನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿದಾಗ ಒಂದು ಪ್ರದೇಶದ ಜನ ಸಮುದಾಯದ ಚರಿತ್ರೆಯನ್ನು ಅಥವಾ ಆ ಪ್ರದೇಶದ ಚರಿತ್ರೆಯನ್ನು ಕಟ್ಟಿಕೊಡಬಹುದು. ನಾನು ಹೇಳೋದಿದೆ, ನಮ್ಮ ತುಳುವರು ಬಳಕೆ ಮಾಡಿರ್ತಕ್ಕಂಥ ಒಂದು ಗೆರಟೆಗೂ ಸಾಂಸ್ಕೃತಿಕ ಮೌಲ್ಯ ಇದೆ ಅಂತೇಳಿ.
ಮಗು ಜನಿಸಿದರೆ ಆ ಎಳೆ ಮಗುವನ್ನು ಸ್ನಾನ ಮಾಡೋದಕ್ಕೆ ನಮ್ಮ ಹಿರಿಯರು ಬಳಕೆ ಮಾಡ್ತಾ ಇದ್ದದ್ದು ತೂತದ ಗೆರಟೆಯನ್ನು. ಅದೇ ಅವನ ಸಾವಿನ ಸಂದರ್ಭದಲ್ಲಿ ಅವನನ್ನು ಮೀಸುವುದಕ್ಕೆ ಅದೇ ತೂತ ಇರುವಂಥ ಗೆರಟೆಯನ್ನು ನಾವು ತುಳುವರು ಬಳಕೆ ಮಾಡುವಂಥದ್ದು. ಈ ಮಧ್ಯೆ ಈ ಗೆರಟೆಯಿಂದ ರಚಿಸಲ್ಪಟ್ಟ ಅದೆಷ್ಟು ವಸ್ತುಗಳು ಇವನ ಬದುಕಿಗೆ ಆಧಾರವಾಗಿ ನಿಲ್ತದೆ. ನಾನು ಯಾಕೆ ಇದನ್ನು ಹೇಳಿದ್ದೇನೆ ಅಂತಂದರೆ, ಸಾಮಾನ್ಯ ಒಂದು ಗೆರಟೆಯಂಥ ಭೌತಿಕ ವಸ್ತು ಒಂದು ಪ್ರದೇಶದ ಅಥವಾ ಒಂದು ಜನಸಮುದಾಯದ ಚಿತ್ರಣವನ್ನು ಅನಾವರಣಗೊಳಿಸ್ತದೆ. ತುಳುನಾಡಿನಲ್ಲಿ ಹುಲಿ ಓಡಿಸುವುದಕ್ಕಾಗಿ ಒಂದು ಸಾಧನ, ಹುಲಿ ಓಡಿಸುವ ಸಾಧನ. ಇವತ್ತು ಒಂದು ಮೊಲ ಕಾಣಲಿಕ್ಕೆ ಸಿಗುವುದಿಲ್ಲ ಅಂಥದ್ರಲ್ಲಿ ಕೇವಲ 100-150 ವರ್ಷದ ಹಿಂದೆ ಮನೆಯೊಳಗೆ ಹುಲಿ ಓಡಿಸೋದಕ್ಕೆ ಸಾಧನ ಅಂತಂದರೆ, ತುಳುನಾಡಿನಲ್ಲಿ ಮೊನ್ನೆಯವರಿಗೆ ಸಾವಿರ ಸಂಖ್ಯೆಯಲ್ಲಿ ಹುಲಿಗಳಿತ್ತು. ಕೇವಲ 125 ವರ್ಷಗಳ ಹಿಂದೆ ಸುಳ್ಯ ಪ್ರದೇಶದ ಫಕೀರಗೌಡ ಅನ್ನುವ ಒಬ್ಬ ವ್ಯಕ್ತಿ 2,000 ಮೇಲೆ ಹುಲಿ ಕೊಂದಿದ್ದ ಅನ್ನುವಂಥದ್ದಕ್ಕೆ ದಾಖಲೆ ಇದೆ. ಎಂತಹ ಅದ್ಭುತವಾದಂಥ ಒಂದು ಸ್ವರ ಆ ಒಂದು ಯಂತ್ರದಿಂದ ಹೊರಡುವಂಥದ್ದು, ಆ ಯಂತ್ರ ಮಾಡುವ ಅವನ ಆಲೋಚನೆ ಹೇಗೆ ಹೋಯ್ತು. ಇವತ್ತು ನಾವು ಏನು ನಮ್ಮ ಪಿಲಿವೇಷ ಅಂತ ಹೇಳ್ತೇವಲ್ಲ, ಅದರ ಮೂಲವೂ ಇದೆ ಅಂತ ನಾನು ಹೇಳ್ತೇನೆ. ಕೇವಲ ಒಂದು ಹುಲಿ ಓಡಿಸುವ ಸಾಧನವನ್ನು ನೀವು ವಿಶ್ಲೇಷಣೆ ಮಾಡಿದರೆ, ತುಳುನಾಡಿನಲ್ಲಿ 150 ವರ್ಷಗಳ ಹಿಂದೆ ಮನೆಯೊಳಗೆ ಹುಲಿ ಓಡಿಸುವುದಕ್ಕಾಗಿ ಒಂದು ಸಾಧನ. ಇವತ್ತು ನಮಗೆ ತಮಾಷೆ ಅಂತ ಅನ್ನಿಸ್ಬೋದು. ಏನೆಲ್ಲ ವಿಚಾರವನ್ನು ಅದು ತೆರೆದಿಡ್ತದೆ. ಆ ಕಾಡಕ್ಕೆ ಎಷ್ಟು ಕಾಡಿತ್ತು, ಅಷ್ಟು ಹುಲಿಗಳಿದ್ದಿರಬೇಕಾದ್ರೆ ಇತರ ಕಾಡು ಪ್ರಾಣಿಗಳು, ಆ ಕಾಡೆಲ್ಲಿ ಹೋಯಿತು, ಆ ಕಾಡು ಪ್ರಾಣಿಗಳೆಲ್ಲಿ ಹೋಯಿತು, ಅಷ್ಟು ಕಾಡಿರುವಾಗ ಜಲಮಟ್ಟ ಹೇಗಿತ್ತು. ಮಂಗಳೂರಿನಿಂದ ಉಪ್ಪಿನಂಗಡಿಯವರೆಗೆ 200 ವರ್ಷದ ಹಿಂದೆ ಇದೇ ತುಳುನಾಡಿನಲ್ಲಿ ವ್ಯಾಪಾರ ವಹಿವಾಟು ಮಾಡ್ತಾ ಇದ್ದದ್ದು ದೋಣಿಯ ಮುಖಾಂತರ. ಯಾವುದೇ ಮಾರ್ಗ ಇರಲಿಲ್ಲ. ಪಾಣೆಮಂಗಳೂರಿನ ಬ್ರಿಡ್ಜ್ ಆದದ್ದು 1914ರಲ್ಲಿ. ಆ ಕಾಡು, ಆ ಜಲಮಟ್ಟ ನೋಡಿ. ಇವತ್ತು ನಾನು ಹೇಳುವಂಥದ್ದುಂಟು, ಇವತ್ತು ಕೇವಲ 50-75 ವರ್ಷದ ಹಿಂದೆ 15-20 ಫೀಟ್ ಅಡಿಯಲ್ಲಿ ಸಿಗ್ತದ್ದಂಥ ನೀರು ಬಂಟ್ವಾಳದಲ್ಲಿ ಇವತ್ತು ಸಿಗಬೇಕಾದ್ರೆ ನೀವು 1,500 ಫೀಟ್ ಅಡಿಗೆ ಹೋಗಬೇಕು. ಒಂದಕ್ಕೊಂದು ಸಂಬಂಧ. ಈಗ ವಸ್ತು ಸಂಗ್ರಹಾಲಯ ಮಾಡಬೇಕಾದ್ರೆ ನಿಮಗೆ ಆ ಸಂಗ್ರಹದ ಕೆಲಸ ಹೇಗೆ ಸಾಧ್ಯ? ಸರ್, ನಾನು ಸುಮಾರು 35 ವರ್ಷದಿಂದ ಸಂಗ್ರಹ ಕೆಲಸದಲ್ಲಿ ತೊಡಗಿದ್ದೆ. ಆಯ್ತಾ? ಅಂದರೆ ಅದಕ್ಕೆ ಅದು ಸಿಗಬೇಕು. ಯಾರೂ ನಿಮಗೆ ವಸ್ತುಗಳನ್ನು ಕೊಡುವುದಿಲ್ಲ. ಅದು ಕುಂಬಾಗಿ ಹಾಳಾಗಿ ಹೋಗೋದಿದ್ರು ಕೂಡ ಇವನಿಗೇನೋ ಲಾಭ ಉಂಟು ಅಂತ ಹೇಳಿ ಅದನ್ನು ಮತ್ತಷ್ಟು ಅದು ಬೇಡ ಇದ್ರು ಮತ್ತೊಮ್ಮೆ ಹೋಗುವಾಗ ಅದು ಹಾಳಾಗಿರ್ತದೆ. ಕೊಡುವಂಥ ಕೆಲಸ ಹಾಗೆ ಮಾಡಬಾರ್ದು. ಯಾಕೆಂತಂದರೆ, ಆಗಲೇ ನಾನು ನಿಮ್ಮಲ್ಲಿ ಹೇಳಿದ ಹಾಗೆ ಒಂದು ದೇಶವೋ, ಒಂದು ರಾಜ್ಯವೋ, ಒಂದು ಜಿಲ್ಲೆಯೋ, ಒಂದು ಮನೆತನವೋ ಅದರ ಬೇರು ಎಲ್ಲಿ ಅನ್ನುವಂಥದ್ದು ನಮಗೆ ಮುಖ್ಯ ಆಗ್ತದೆ. ನಮ್ಮ ಮನೆಯೊಳಗೆ ಬಳಕೆ ಮಾಡಿರತಕ್ಕಂಥ ಪ್ರತಿಯೊಂದು ವಸ್ತುವು ಕೂಡ ನಮ್ಮ ಹಿರಿಯರ ಬದುಕಿನ ಕಥೆಯನ್ನು ನಿಮಗೆ ಅದು ವಿವರಿಸ್ತದೆ. ಮೌಖಿಕ ಸಾಹಿತ್ಯ ಅಂತ ನಾನು ಆ ಶವ ಸಂರಕ್ಷಣೆಯ ಪೆಟ್ಟಿಗೆಯ ಬಗ್ಗೆ ನಾನು ಹೇಳಿದೆಲ್ಲ, ಆ ಶವ ಸಂರಕ್ಷಣೆಯ ಪೆಟ್ಟಿಗೆಯ ಬಗ್ಗೆ ನೀವು 1 ಗಂಟೆ ಮಾತಾಡಬಹುದು ಅಂತ ನಾನು ಹೇಳಿದೆ. ಅದೇ ಆ ಶವ ಸಂರಕ್ಷಣೆ ಪೆಟ್ಟಿಗೆ ಹೇಳುವಂಥ ಕಥೆಯನ್ನು ನಮ್ಮ ಹಿರಿಯರ ಒಂದು ಗಾದೆ ಮಾತು ಕಟ್ಟಿಕೊಡ್ತದೆ ನಿಮಗೆ. ಮರ ಮಗರುಂಡು ಪಕ್ಕಿರಾಂಡು. ಏನಿದು ಮರ ಮಗರುಂಡು ಪಕ್ಕಿರಾಂಡು ಅಂತಂದರೆ, ಮರ ಮಗರುಂಡು ಅಂದರೆ ಮರ ಉರುಳಿತು, ಪಕ್ಕಿರಾಂಡು ಅಂತ ಹೇಳಿದರೆ ಆ ಮರವನ್ನು ಆಶ್ರಯಿಸಿದ್ದಂಥ ಹಕ್ಕಿಗಳು ಹಾರಿದು ಅನ್ನುವ ಮೇಲ್ನೋಟದ ಒಂದು ಇಲ್ಲಿ ಅಳಿಯಕಟ್ಟು ಕಥೆಯನ್ನು ಹೇಳುವಂಥದ್ದು. ಮರ ಮಗರುಂಡು ಅಂದರೆ ಮನೆಯ ಯಜಮಾನ ಸತ್ತ. ಪಕ್ಕಿರಾಂಡು ಅಂತ ಹೇಳಿದರೆ ಅವನನ್ನು ಆಧರಿಸಿದ್ದ, ಅವನನ್ನು ನಂಬಿದ್ದ ಅವನ ಹೆಂಡತಿ ಮಕ್ಕಳು ಆ ಮನೆಯನ್ನು ಬಿಟ್ಟು ಅವಳ ತಾಯಿ ಮನೆಗೆ ಓಡಬೇಕು. ಇದೇ ಗಾದೆಯನ್ನು ಇನ್ನೊಂದು ರೂಪದಲ್ಲಿ ಹೇಳ್ಬೋದು. ಅಮ್ಮೆ ಸೈತಿ ಬೊಕ್ಕ ಇಲ್ಲಲು ಅಂತೆರವಲ್ಲಿ, ಬರ್ಸಬೋಯಿ ಬೊಕ್ಕ ಮರತಾಡಿಟು ಅಂತೆರವಲ್ಲಿ. ಹಳ್ಳಿಕಟ್ಟು ವ್ಯವಸ್ಥೆಯ ಕಥೆಯನ್ನು ಹೇಳುವಂಥ ಗಾದೆಗಳು ಇವತ್ತು ಆ ಗಾದೆ ಬಳಕೆಯಲ್ಲೂ ಇಲ್ಲ, ಅಥವಾ ನಾವು ಅದನ್ನು ಬಳಸುವಂಥ ಅಗತ್ಯವೂ ಇಲ್ಲ. ಹಿಂದಿನಿಂದ ಬಳಸ್ತಾ ಇದ್ದಂಥ ಗಾದೆ ಮಾತು ಇವತ್ತು ನೀವು ಅದನ್ನು ವಿಶ್ಲೇಷಣೆ ಮಾಡಿದರೆ ಒಂದು ಹೊಸ ಲೋಕ ನಿಮ್ಮ ಕಣ್ಣೆದುರಿಗೆ ಬರ್ತದೆ. ತುಳುವರ ಒಂದು ಗಾದೆ ಮಾತು ನೋಡಿ, ನಾಯರ್ ಪೋಯಿನಲ್ಪ ನಾಗ ಬೀದಿಲ್ಲ ಉಪ್ಪಂದು. ನಾಗ ಯಾರಿಗೂ ದಾರಿ ಬಿಟ್ಕೊಡೋದಿಲ್ಲ, ಆದರೆ ಆಚೆಯಿಂದ ನೇಗಿಲು ಬರ್ತಾ ಉಂಟು ಅಂತ ಹೇಳಿದರೆ ನಾಗ ಕೂಡ ನನ್ನ ದಾರಿಯನ್ನು ಬಿಟ್ಟುಕೊಡ್ತಾನೆ. ಕೃಷಿಗೆ ಆ ನಮೂನೆಯ ಮಹತ್ವ ಇದೆ. ತುಳುನಾಡಿನಲ್ಲಿ ತುಳುವರು ದೀಪಾವಳಿ ಹಬ್ಬ ಇರಬಹುದು ಅಥವಾ ಕೆಡ್ಡಸ, ಈ ಹಬ್ಬದ ಸಂದರ್ಭದಲ್ಲಿ ನೊಗ ನೇಗಿಲ್ಗೆ ನಾವು ಪೂಜೆ ಮಾಡುವಂಥದ್ದನ್ನು ನೀವು ಕೇಳಿದ್ದೀರಿ. ಒಂದು ನೊಗ ಮುರಿತು ಅಂತಂದರೆ ಆವತ್ತು ಆ ಮನೆಯ ಯಜಮಾನನಿಗೆ ಸೂತಕ. ಎಷ್ಟು ಅಂದರೆ ಕೃಷಿಗೆ ಆ ನಮೂನೆಯ ಪ್ರಾಮುಖ್ಯತೆಯನ್ನು ನಾವು ಕೊಡ್ತಾ ಇದ್ದು. ನಾನು ಇಷ್ಟೇ ಹೇಳುವಂಥದ್ದು, ನೀವು ಇವತ್ತು ಆರ್ಥಿಕವಾಗಿ ಸಬಲರಾಗಿದ್ದೀರಿ, ಬಹಳಷ್ಟು ಸಮೃದ್ಧಿಯನ್ನು ಕಂಡಿದ್ದೇವೆ ನಾವು. ಆದರೆ ಹಸಿವಾದಾಗ ಒಪ್ಪೊತ್ತಿನ ಒಂದು ತುತ್ತು ಅನ್ನ ಬೇಕು ವಿನಃ ನೀವು ಬೆಳ್ಳಿ ಬಂಗಾರ ತಿನ್ನಲಿಕ್ಕೆ ಬರುವುದಿಲ್ಲ.
ಈಗ ಮುಖ್ಯವಾಗಿ ಹೇಳುದಿದ್ರೆ ನಿಮ್ಮ PhD ಅಧ್ಯಯನವನ್ನು ಕೂಡ ನೀವು ಮಾಡಿ. ಹೌದು ಸರ್. PhD ಅಧ್ಯಯನವನ್ನು ಮಾಡಿದ್ದು ಯಾವ ವಿಷಯದಲ್ಲಿ ಮತ್ತೆ ಹೇಗೆ? ಹೌದು, ನಾನು ಇದೇ ನಮ್ಮ ತುಳುವರ ಭೌತಿಕ ವಸ್ತುಗಳಿಗೆ ಸಂಬಂಧಪಟ್ಟ ಹಾಗೆ ನನ್ನ ಅಧ್ಯಯನವನ್ನು ಮಾಡಿರುವಂಥದ್ದು. ಯಾರು ಅದರ ಗೈಡ್? ನನ್ನ ಅದು ಡಾಕ್ಟರ್ ಪೀಟರ್ ವಿಲ್ಸನ್ ಪ್ರಭಾಕರ್ ಅಂತ ಹೇಳಿದೆ, ವಿವೇಕಾನಂದ ಕಾಲೇಜಿನ ಪ್ರಾಂಶುಪಾಲರಾಗಿ ನಿವೃತ್ತಿ ಆದವರು. ಅವರು ನನ್ನ ಅವರಿಗೆ ಗೈಡ್ ಆಗಿದ್ದರು. ಹಂಪಿ ವಿಶ್ವವಿದ್ಯಾನಿಲಯದಿಂದ ನನ್ನ PhD ಮುಖ್ಯವಾಗಿ ನೀವು ತುಳು ಬದುಕು, ರಾಣಿ ಅಬ್ಬಕ್ಕನ ಬಗ್ಗೆ ಸಂಶೋಧನೆಯ ಬಗ್ಗೆ ಹೇಳಿದ್ರಿ. ಈ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಅಥವಾ ಕರಾವಳಿ ಜಿಲ್ಲೆಯಲ್ಲಿ ನೀವು ಹೇಳಿದರೆ ಮೊದಲು ನಾವು ಬೃಹತ್ ಶಿಲಾಯುಗದ ಗೋರಿಗಳನ್ನು ಕೂಡ ಕಂಡಿದ್ದೇವೆ. ಆ ರೀತಿಯಲ್ಲಿ ಬೇರೆ ಬೇರೆ ಅಧ್ಯಯನಗಳನ್ನು ಇಲ್ಲಿ ನೀವು ನಡೆಸಿದ್ದುಂಟ? ಇದಲ್ಲದೆ ವಿಶೇಷವಾಗಿ ಮಾನ್ಯುಮೆಂಟ್ಸ್ಗಳ ಬಗ್ಗೆ ಅಂತ ನಾನು ಅಧ್ಯಯನ ಮಾಡಲಿಲ್ಲ ಸರ್. ನಮ್ಮ ಕದ್ರಿಗೆ ಸಂಬಂಧಪಟ್ಟ ಹಾಗೆ ಇರಬಹುದು, ಕದ್ರಿಯ ಅದು ಜೋಗಿ ಸಂಪ್ರದಾಯವೋ ಅಥವಾ ಇನ್ನೇನೋ ಅಲ್ಲಿ ಬಹಳಷ್ಟು ವಿಚಾರಗಳಿವೆ ಅಲ್ಲಿ ಅಧ್ಯಯನ ಮಾಡೋದಕ್ಕೆ. ಸೊ ಇನ್ನೊಂದು ಕಡೆಯಿಂದ ಬಾರ್ಕೂರಿನ ಸಂಬಂಧಪಟ್ಟ ಹಾಗೆ ಇರಬಹುದು. ಒಂದೊಂದು ದೇವಸ್ಥಾನದ ವಿಚಾರವನ್ನು ನೀವು ಕೆದಕಿದ್ರೂ ಕೂಡ ಏನೊಂದು ಅದ್ಭುತವಾದಂಥ ವಿಚಾರಗಳು ನಮ್ಮ ಗಮನಕ್ಕೆ ಬರುವಂಥದ್ದು ಅಥವಾ ಈ ನೆಲದ ಪ್ರಾಚೀನತೆಯನ್ನು ಸಾರುವಂಥದ್ದನ್ನೆಲ್ಲ ನಾವು ಕಾಣ್ತೇವೆ. ಅಂಥ ಗಂಭೀರವಾದ ದೀರ್ಘವಾದ ಅಧ್ಯಯನವನ್ನು ನಾನು ಮಾಡಲಿಕ್ಕೆ ಮಾಡಲಿಲ್ಲ. ಆದರೆ ನಾನು ಈಗ ಕೆಲವೊಂದು ಸ್ಥಳನಾಮಗಳ ಬಗ್ಗೆ ಮಾತನಾಡುವಾಗ ಈ ಕೆಲಸವನ್ನು ಮಾಡಿದ್ದೇನೆ ಸ್ವಲ್ಪ. ಈಗ ಫಕೀರಗೌಡ ಕೇವಲ 125 ವರ್ಷಗಳ ಹಿಂದೆ 2000 ಹುಲಿಗಳು ಸಾಧ್ಯ ಇದೆಯಾ ಇದು ನೀವು ಪ್ರಶ್ನೆ ಮಾಡಿದರೆ ನಾನು ಅದಕ್ಕೆ ಹೇಳ್ತೇನೆ, ಸ್ಥಳನಾಮಗಳನ್ನು ನೋಡೋಣ. ತುಳುನಾಡಿನದ್ದು, ತುಳುನಾಡಿನ ಸ್ಥಳನಾಮಗಳು: ಪಿಲಿಕುಲ, ಪಿಲಿಕ್ಕಲ, ಪಿಲಿಪ್ಪೆ, ಪಿಲಿಂಗೂರು, ಪಿಲಿಬೈಲು, ಪಿಲಿಪ್ಪಾದೆ, ಪಿಲಿಂಜ, ಪಿಲಿಮೊಗರು, ಪಿಲಿಗೂಡು, ಪಿಲಿಮಜಲ್. ಇದು ಪಿಲಿ 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 ಉದ್ದಕ್ಕೆ ಪಟ್ಟಿ ಹೋಗ್ತದೆ. ನೀವು ಆ ಊರಿಗೆ ಹೋಗಿ ಇಲ್ಲಿಯ ವಿಶೇಷತೆ ಪಿಲಿಂಕಲ್ಲು ಅಂತ ಉಂಟು. ಇಲ್ಲಿ ನಮ್ಮ ವಾಮದ ಪದ ಏನು ಪಿಲಿಂಕಲ್ಲಿನ ವಿಷಯ ಸುಲೇ ಸರ್, ಅಲ್ಪ ಬಂಡೆದ ನಡುಟ್ಟು ಅಲ್ಪ ಪೌಂಡು ಅಲ್ಪ ಪಚ್ಚೆ ಬಾಗಿಯಲ್ಲಿ ಪಿಲಿಗೊರುತ್ತೆ ಒಂದು ಇತ್ತನಿಗೆ ಅಂತ ಕರ್ಕೊಂಡು ಹೋಗಿ ತೋರಿಸ್ತಾರೆ ನಮಗೆ. ಈ ಸಾವಿರಾರು ವರ್ಷಗಳ ಹಿಂದೆ ಅಲ್ಲ, ಒಂದು 100-200 ವರ್ಷಗಳ ಹಿಂದಿನ ಕತೆ. ಸೊ ಈಗ ನೀವು ಬಂಟ್ವಾಳಕ್ಕೆ ಹೋದರೆ ಬಂಟ್ವಾಳದ ಹಳೆಯ ನೇತ್ರಾವತಿ ಬ್ರಿಡ್ಜ್ನಲ್ಲಿ ಕಂಡ್ರೆ ಅಲ್ಲಿ ತೋರಿಸ್ತಾ ಇದ್ರು ಮೊದಲು ಅವು ಪಿಲಿಕಲ್ಲು ಅಂತ. ನಾನು SPS ಕಾಲೇಜಿನಲ್ಲಿರುವಾಗ ಮಳೆ ಜೋರಾಗಿ ಬಂದ ತಕ್ಷಣಕ್ಕೆ ಈ ನೇತ್ರಾವತಿಯಲ್ಲಿ ನೀರು ಮೇಲೆ ಬರೋದಿದೆಯಲ್ಲ, ಚಕ್ರಿಬೆಟ್ಟು ಮುಳುಗಿದ ರೋಡ್ ಬ್ಲಾಕ್ ಆದ ತಕ್ಷಣಕ್ಕೆ ನಮಗೆ ರಜೆ. ಮಕ್ಕಳು ಮಾತಾಡುವಂಥದ್ದು, ಅವರೊಳಗೆ ಮಾತಾಡುವಂಥದ್ದು, ಪಿಲಿಕಲ್ಲು ಮುರುಕುದನ ಅಂತೇಳಿ. ಪಿಲಿಕಲ್ ಅಂದರೆ ಎಂಥದ್ದು? ಪಿಲಿಕಲ್ ಅಂದರೆ ಇದೇ ಮೊಗರ್ನಾಡು ಕಡೆಯಿಂದ ಹುಲಿಗಳು ಬಂದು ಮೈ ಬೆಚ್ಚಗೆ ಮಾಡೋದಕ್ಕೆ ಮಲಗ್ತಾ ಇದ್ದಂಥ ಕಲ್ಲಂತೆ. ನೇತ್ರಾವತಿ ನಡುಭಾಗದಲ್ಲಿ ಇದೆ ಅದು. ಅಂದರೆ ಒಂದೊಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಸ್ಥಳಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಅಧ್ಯಯನ ಮಾಡಿದರೂ ಕೂಡ ಅದ್ಭುತವಾದಂತಹ ವಿಷಯಗಳು ನಿಮಗೆ ಸಿಗ್ತದೆ. ಸ್ಥಳನಾಮವನ್ನು ನೀವು ವಿಶ್ಲೇಷಣೆ ಮಾಡ್ತಾ ಹೋದ್ರು, ಇದು ನಿಮ್ಮ ಪಾಣೇರ್ ಅಂದರೆ ಏನು, ಸ್ಥಳೀಯವಾಗಿ ಏನಾದರೂ ಅಧ್ಯಯನ ಮಾಡಿದ್ದೀರಾ ಅಂತ ಕೇಳಿದ್ದಕ್ಕೆ ನಾನು ಹೇಳ್ತಾ ಇರುವಂಥದ್ದು. ಒಂದೊಂದು ಹೆಸರಿನ ಹಿಂದೆ ನೀವು ಹೋದರೂ ಕೂಡ ಪಣೆಗಳ ಊರೇ ಪಾಣೇರ ಆಯಿತು. ಈಗ ಒಂದು ಸಂಸ್ಕೃತಿ ಮತ್ತು ಒಂದು ಭಾಷೆ ಅದು ಯಾವತ್ತೂ ಒಟ್ಟೊಟ್ಟೆ ಹೋಗುವಂಥದ್ದು. ಒಂದು ಸಂಸ್ಕೃತಿ ನಾಶ ಆಯಿತು ಅಂದ ತಕ್ಷಣಕ್ಕೆ ಭಾಷೆಗೆ ಅಷ್ಟೇ ದೊಡ್ಡ ನಷ್ಟ ಆಗ್ತದೆ. ದಿನನಿತ್ಯ ಬಳಕೆ ಆಗ್ತಾ ಇದ್ದ ಪಣೆ ಅನ್ನುವಂಥ ಶಬ್ದವೇ ಕೇವಲ ಒಂದು 50-75 ವರ್ಷದೊಳಗೆ ಅದು ಡಿಸೇಪೇರ್ ಆಗಿ ಹೋಯಿತು. ಹಿಂದಿನ ಕಾಲದಲ್ಲಿ ಪಣೆ ಅನ್ನುವಂಥ ಒಂದು ಶಬ್ದದ ಉಲ್ಲೇಖ ಇಲ್ಲದೆ ಬದುಕೇ ಇಲ್ಲ. ಇವತ್ತಿಗೂ ನೀವು ಪಾಡ್ದನಗಳನ್ನು ತೆಗೆದು ನೋಡಿದರೆ ಅಲ್ಲಿ ಪಣೆಯ ಉಲ್ಲೇಖ ಬರ್ತದೆ. ಸೊ ಏನೇ ಇರಲಿ, ಇಲ್ಲಿ ಈ ಸ್ಥಳನಾಮದ ಅಂದರೆ ನಾನು ನಿಮಗೆ ಹೇಳಿರುವಂಥದ್ದು ನಮ್ಮ ನನ್ನ ಊರಿನ ಈ ಪಾಣೆಮಂಗಳೂರಿನ ಪಾಣೇರು ಅನ್ನುವಂಥ ಒಂದು ಇದನ್ನು ನಾನು ನಿಮಗೆ ನೆನಪು ಮಾಡಿರುವಂಥ. ಸರಿ, ಈಗ ನಿಮ್ಮ ನೀವು ವೃತ್ತಿ ಜೀವನ ಅಂತ ಹೇಳಿದ್ರೆ ನೀವು ಅಧ್ಯಾಪಕರಾಗಿ ನಿವೃತ್ತಿಯಾಗಿದ್ದೀರಿ. ಅದರ ನಂತರ ಮಾಡ್ತಾ ಇರುವಂಥ ಕೆಲಸಗಳೇನು? ಸಂಪೂರ್ಣ ನಾನು ನನ್ನ ಈ ಅಧ್ಯಯನ ಕೇಂದ್ರದ ಚಟುವಟಿಕೆಯಲ್ಲೇ ತೊಡಗಿಸ್ಕೊಂಡಿದ್ದೇನೆ. ಇಲ್ಲಿ ನಿರಂತರವಾಗಿ ಕಾರ್ಯಾಗಾರಗಳು, ವಿಚಾರಗೋಷ್ಠಿಗಳು, ಪುಸ್ತಕ ಪ್ರಕಟಣೆಗಳು ನಡೀತಾ ಇದೆ. ಮತ್ತು ವಿಶೇಷವಾಗಿ ವಿದ್ಯಾರ್ಥಿಗಳು ಬಹಳ ಆಸಕ್ತಿಯಿಂದ ಕ್ಷೇತ್ರಕ್ಕೆ ಭೇಟಿ ಕೊಡುವಂಥ ಕೆಲಸ ಆಗ್ತಾ ಇದೆ. ಈಗ ಬಹುಶಃ ಈಗ ಒಬ್ಬ ಇತಿಹಾಸದ ಅಧ್ಯಾಪಕನಾಗಿ ಒಂದಷ್ಟು ದುಃಖದ ವಿಚಾರ ಕೂಡ ಇವತ್ತು ಎಲ್ಲಿವರೆಗೆ ಅಂತಂದರೆ PUC ಯಲ್ಲಿ ನೀವು ಏನು ಕಲಾ ವಿಭಾಗಕ್ಕೆ ಹೋಗಿ ಒಂದು ಇತಿಹಾಸವನ್ನು ಓದ್ತೇನೆ ಅಂತಂದರೆ ಅವಕಾಶ ಇಲ್ಲ ಕೆಲವು ಕಡೆಗಳಲ್ಲಿ. ಈವನ್ ಸರ್ಕಾರಿ ಕಾಲೇಜಿನಲ್ಲಿ, ಅದೆಷ್ಟೋ ಕಾಲೇಜಿನಲ್ಲಿ BA ಕೋರ್ಸನ್ನು ತೆಗೆದುಬಿಟ್ರು. ಸೊ ಆದರೆ ಒಂದು ಹೆಚ್ಚಿನ ಒಂದು ಸಂತೋಷದ ಸಂಗತಿ ಅಂತಂದರೆ, ಈಗ ನೀವು ಇಂಜಿನಿಯರಿಂಗ್ ಮೆಡಿಕಲ್ ಕಾಲೇಜಿಗೆ ಹೋದರೆ, ಪರ್ಟಿಕ್ಯುಲರ್ಲಿ ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ಸಿಗೆ ಈ ಒಂದು ತುಳುವ ಸಂಸ್ಕೃತಿಯ ಬಗ್ಗೆ ಅಥವಾ ಲೋಕಲ್ ಕಲ್ಚರ್ ಬಗ್ಗೆ ಒಂದು ಪ್ರಾಜೆಕ್ಟ್ ಕೊಟ್ಟು ಇಲ್ಲಿಯ ಒಂದು ವಿಶೇಷತೆಯ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಒಂದು ಪ್ರೋತ್ಸಾಹ ಕೊಡುವಂಥದ್ದು ನಡೀತಾ ಇದೆ. ಅಂಥ ವಿದ್ಯಾರ್ಥಿಗಳು ನಿರಂತರವಾಗಿ ನಮ್ಮ ಕೇಂದ್ರಕ್ಕೆ ಬರ್ತಾರೆ. ಅವರಿಗೆ ನಾನು ಇಲ್ಲಿಯ ಸ್ಥಳೀಯ ಸಂಸ್ಕೃತಿಯ ಬಗ್ಗೆ, ಚರಿತ್ರೆಯ ಬಗ್ಗೆ ಅರಿವು ಮೂಡಿಸುವಂಥ ಕೆಲಸವನ್ನು ಈ ಕೇಂದ್ರದ ಮುಖಾಂತರ ಮಾಡ್ತಾ ಇದ್ದೇನೆ. ಅದು ನನಗೆ ಹೆಚ್ಚಿನ ಸಂತೋಷವನ್ನು ಕೊಡ್ತಾ ಉಂಟು. ಕೊನೆಯದಾಗಿ ಒಂದು ಪ್ರಶ್ನೆ, ನಿಮ್ಮ
ಈಗಿನ ಕುಟುಂಬದ ಬಗ್ಗೆ ಹೇಳಿ. ನನ್ನ ಧರ್ಮಪತ್ನಿ ಕೂಡ ಡಾಕ್ಟರ್ ಆಶಾಲತಾ ಸುವರ್ಣ ಅಂತೇಳಿ ಗೋಕರ್ಣನಾಥೇಶ್ವರ ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ ಆಗಿ ರಿಟೈರ್ ಆಗಿರುವಂಥದ್ದು. ಮತ್ತು ನನ್ನ ಮಗ ಅವ ಸ್ಟ್ರಕ್ಚರಲ್ ಇಂಜಿನಿಯರ್, ಅವ ಈಗ ಅಮೇರಿಕಾದಲ್ಲಿದ್ದಾನೆ. ಆದರೆ ಅವನ ಓದು ಇಂಜಿನಿಯರಿಂಗ್ಗೆ ಸಂಬಂಧಪಟ್ಟ ಹಾಗೆ ಆದರೆ ಅವನು ಕೆಲಸ ಮಾಡ್ತಾ ಇರುವಂಥದ್ದು ಅವನ ಆಸಕ್ತಿಯ ಕ್ಷೇತ್ರದಲ್ಲಿ. ಬಹುಶಃ ಒಬ್ಬ ಮೆಜಿಷಿಯನ್ ಆಗಿ, ಒಬ್ಬ ಪ್ರೋಗ್ರಾಮ್ ಕೋಆರ್ಡಿನೇಟರ್ ಆಗಿ ಅಮೇರಿಕಾದಲ್ಲಿ ಫ್ಲೋರಿಡಾದಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ, ಕಾರ್ನಿವಲ್ ಕ್ರೂಸಿಗೆ. ಮಗಳು ಕೂಡ ಅಷ್ಟೇ, ಅವಳು ಇಂಜಿನಿಯರಿಂಗ್ ಮುಗಿಸಿ IBM ಅಲ್ಲಿ ಜಾಬಲ್ಲಿದ್ದು ಅದನ್ನು ಬಿಟ್ಟು ಮತ್ತೆ ಜರ್ಮನಿಗೆ ಹೋಗಿ ಜರ್ಮನಿಯ ಬ್ರ್ಯಾಂಡನ್ಬರ್ಗ್ ಯೂನಿವರ್ಸಿಟಿಯಲ್ಲಿ ವರ್ಲ್ಡ್ ಹೆರಿಟೇಜ್ನಲ್ಲಿ ಮಾಸ್ಟರ್ಸ್ ಮಾಡಿದ್ಲು. ನಾನು ನನ್ನ ಮದುವೆಯ ಸಂದರ್ಭದಲ್ಲಿ ಕೇವಲ 3,000 ರೂಪಾಯಿಯೊಳಗೆ ನನ್ನ ಮದುವೆ ಮುಗಿಸಿದ್ದೇನೆ. ಸರಳ ವಿವಾಹಕ್ಕೆ ನಾನು ಒತ್ತು ಕೊಟ್ಟಿರುವಂಥದ್ದು. ನನಗೆ ಇವತ್ತಿಗೂ ಬೇಜಾರದ ಸಂಗತಿ ಅಂತಂದರೆ, ನಮ್ಮ ಯುವಕರು ಅಥವಾ ನಮ್ಮವರು, ನಮ್ಮ ಒಟ್ಟು ಸಮಾಜ ದುಂದು ವೆಚ್ಚಕ್ಕೆ ಹೆಚ್ಚು ಒತ್ತು ಕೊಡಬಾರದು ಅಂತೇಳಿ. ಬಹುಶಃ ಪ್ರಾಕ್ಟಿಕಲ್ ಆಗಿ ಕೆಲವು ಆ ದುಂದು ವೆಚ್ಚವನ್ನು ಗಮನಿಸಿ ಕಡಿಮೆ ಮಾಡುವಂಥ ನನ್ನ ಕುಟುಂಬದೊಳಗೆ ಈ ಒಂದು ವಿವಾಹಕ್ಕೆ ಸಂಬಂಧಪಟ್ಟ ಹಾಗಿನ ಕೆಲವೆಲ್ಲ ಅನಗತ್ಯದ ವೆಚ್ಚವನ್ನು ನೋಡಿ ನಾನು ಒಂದಷ್ಟು ಬೇಜಾರು. ಹಾಗಾಗಿ ಅಕ್ಷರಶಃ 3,000 ಕೇವಲ ಗಾರ್ಲ್ಯಾಂಡ್ ಎಕ್ಸ್ಚೇಂಜ್ ಮಾಡಿಕೊಳ್ಳುವ ಮುಖೇನ ನಮ್ಮ ಮದುವೆ ಶಾಸ್ತ್ರ ಮುಗಿಸಿದ್ದೇವೆ. ಆ ಕಾಲಕ್ಕೆ ನಾವೊಂದು ಕಮಿಟ್ಮೆಂಟ್ ಮಾಡಿಕೊಂಡಿದ್ದೆ, ಇಬ್ಬರು ಕೂಡ ಗಂಡ ಹೆಂಡತಿ. ನಮ್ಮ ಕೈಯಲ್ಲಿ ಯಾವಾಗ ದುಡ್ಡು ಆಗ್ತದೆ ಅದನ್ನು ನಮ್ಮ ಸಮಾಜಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಬಳಸ್ತೇವೆ, ತಿರುಗಿಸಿ ವಾಪಸ್ ಕೊಡ್ತೇವೆ ಅನ್ನುವಂಥ ಒಂದು ಮಾತಿಗೆ ನಾವು ಮಾತು ಕೊಟ್ಟಿದ್ದೆವು. ಆ ಮಾತಿಗೆ ಬದ್ಧರಾಗಿದ್ದೇವೆ. ಅದನ್ನು ಈಡೇರಿಸಿದಂಥ ಧನ್ಯತಾ ಭಾವ ಇದೆ ನಮಗೆ ಅಂತ ಖಂಡಿತವಾಗಿ ನಾನು ಹೇಳ್ತೇನೆ. ಒಳ್ಳೆಯದು ಡಾಕ್ಟರ್ ತುಕಾರಾಮ್ ಪೂಜಾರಿ ಅವರೇ. ಮುಖ್ಯವಾಗಿ ನಿಮ್ಮ ಒಂದು ತುಳು ಅಧ್ಯಯನ ಕೇಂದ್ರ ಏನಿದೆ ಇದು, ಜೊತೆಗೆ ನಿಮ್ಮ ಬದುಕಿನ ಏನೆಲ್ಲ ಅಧ್ಯಯನಗಳು ನಡೆದಿದ್ದಾವೆ ನಿಮ್ಮ ಬದುಕಿನಲ್ಲಿ, ನಿಮ್ಮ ಪ್ರಾರಂಭದ ವಿದ್ಯಾರ್ಥಿ ಜೀವನದಿಂದ ಇಲ್ಲಿಯವರೆಗಿನ ಜೀವನದ ಒಂದು ಬೇರೆ ಬೇರೆ ಘಟನೆಗಳನ್ನು, ದಾರಿಯನ್ನು ತೆರೆದಿಟ್ಟಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ. ಇದುವರೆಗೆ ನಿವೃತ್ತ ಪ್ರಾಧ್ಯಾಪಕರು ಹಾಗೂ ಅಬ್ಬಕ್ಕ ಸಂಶೋಧನಾ ಕೇಂದ್ರದ ನಿರ್ದೇಶಕರಾದ ಡಾಕ್ಟರ್ ತುಕಾರಾಮ್ ಪೂಜಾರಿ ಇವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಿಸಿದವರು ಸೂರ್ಯನಾರಾಯಣ ಭಟ್, PS.